ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಕ್ಲೋಫೆನಾಕ್ ಜೆಲ್ ಅದರ ಯೂಸಸ್, ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಮೈನ್ ಥಿಂಗ್ ಪ್ರಿಕಾಷನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ನ ನಿಮಗೆ ಕೊಡ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫುಲ್ಲು ನೋಡಿ. ನಿಮಗೆ ಈ ವಿಡಿಯೋ ತುಂಬ ಉಪಯೋಗಕರವಾಗಿರುತ್ತೆ. ಹಾಗಿದ್ರೆ ಈ ಡೈಕ್ಲೋಫೆನಾಕ್ ಜೆಲ್ ಯಾವಾಗ ಯೂಸ್ ಮಾಡಬೇಕು? ಈ ಡೈಕ್ಲೋಫೆನಾಕ್ ಜೆಲ್ ಬಂದು ನಿಮಗೆ ನೀ ಪೈನ್ ಬರುತ್ತೆ, ಅದಾದಮೇಲೆ ಜಾಯಿಂಟ್ಸ್ ಪೈನ್ ಬರುತ್ತೆ. ನಾನು ಬ್ರೀಫಾಗಿ ಹೇಳ್ತೀನಿ ಜಾಯಿಂಟ್ಸ್ ಪೈನ್ ಏನಂದರೆ, ನಿಮಗೆ ಈ ಬೆರಳು ಇರುತ್ತಲ್ಲ, ಬೆರಳು ಮೂಳೆ ನೋವು ಬರುತ್ತೆ. ಆಮೇಲೆ ರಿಸ್ಟ್ ಪೈನ್ ಬರುತ್ತೆ. ಅದಾದಮೇಲೆ ನಿಮಗೆ ಮಂಡಿ ಚಿಪ್ ನೋವು ಬರುತ್ತೆ. ಅದಾದಮೇಲೆ ನೆಕ್ ಪೈನ್ ಬರುತ್ತೆ, ಬ್ಯಾಕ್ ಪೈನ್ ಬರುತ್ತೆ. ಅಲ್ಲೆಲ್ಲ ನೀವು ಕಾಮನ್ ಆಗಿ ಯೂಸ್ ಮಾಡ್ಬೋದು ಈ ಡೈಕ್ಲೋಫೆನಾಕ್ ಜೆಲ್. ಆಮೇಲೆ ನಿಮಗೆ ಸಾಫ್ಟ್ ಟಿಶ್ಯೂಸ್ ಇಂಜುರೀಸ್ ಆಗುತ್ತೆ. ಅದಾದಮೇಲೆ ಮೈನ್ ಥಿಂಗ್ ಸ್ಪೋರ್ಟ್ಸ್ ಇಂಜುರೀಸ್ ಆಗುತ್ತೆ. ಔಟ್ಡೋರ್ ಗೇಮ್ಸ್ ಆಡುವಾಗ ಲೈಕ್ ಕ್ರಿಕೆಟ್, ವಾಲಿಬಾಲ್, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಅದು ಆಡ್ಬೇಕಾದ್ರೆ ನಿಮಗೆ ಈ ತೋಳಂತೂ ಪೈನ್ ಬಂದೇ ಬರುತ್ತೆ. ಈ ತೋಳಿಗೆಲ್ಲ ನೀವು ನಾರ್ಮಲಾಗಿ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನಿಮಗೆ ಆಮೇಲೆ ಮಸಲ್ಸ್ ಪೈನ್ ಬರುತ್ತೆ. ಮಸಲ್ಸ್ ಪೈನ್ ಅಂದರೆ ನಾರ್ಮಲ್ ಆಗಿ ನಿಮಗೆ ಬ್ಯಾಕ್ ಮಸಲ್ ಪೈನ್ ಬರುತ್ತೆ. ಅದಾದಮೇಲೆ ನಿಮಗೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಡೌಟ್ ಬಂದರೆ, ನಾರ್ಮಲ್ ಆಗಿ ಫಸ್ಟ್ ಅಂದರೆ ಪೇನ್ ಇರೋ ಜಾಗನ ಫಸ್ಟು ಕ್ಲೀನಾಗಿ ವಾಶ್ ಮಾಡಬೇಕು. ಅದನ್ನ ಕ್ಲೀನಾಗಿ ವಾಶ್ ಮಾಡಾದ್ಮೇಲೆ ಕಂಪ್ಲೀಟ್ ಡ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಲಿಟಲ್ ಕ್ವಾಂಟಿಟಿ ಆಫ್ ಡೈಕ್ಲೋಫೆನಾಕ್ ಜೆಲ್ ತಗೊಂಡು ಸಾಫ್ಟಾಗಿ ರಬ್ ಮಾಡಿ ಜೆಂಟಲಾಗಿ ಸ್ಪ್ರೆಡ್ ಮಾಡಬೇಕು. ತುಂಬ ಜೋರಾಗಿ ಒತ್ತಿ ರಬ್ ಮಾಡೋಕ್ಕೆ ಹೋಗಬಾರ್ದು ಸ್ಪ್ರೆಡ್ ಮಾಡೋಕ್ಕೆ. ಜೆಂಟಲಾಗಿ ರಬ್ ಮಾಡಿ ಸಾಫ್ಟಾಗಿ ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ ನಿಮಗೆ ದಿನಕ್ಕೆ 2-3 ಸತಿ ಅಂತೂ ಪೈನ್ ಕಡಿಮೆ ಆಗೋವರೆಗೂ ಯೂಸ್ ಮಾಡಲೇಬೇಕು ಈ ಡೈಕ್ಲೋಫೆನಾಕ್ ಜೆಲ್ನ. ಅದಾದಮೇಲೆ ಇದ್ರ ಪ್ರಿಕಾಷನ್ಸ್ ಏನಪ್ಪ ಅಂದರೆ, ಚಿಲ್ಡ್ರನ್ಸ್ ಮಕ್ಕಳುಗಳು 14 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳುಗಳು ಕಂಪ್ಲೀಟ್ ಅವಾಯ್ಡ್ ಮಾಡಲೇಬೇಕು. ವಿತೌಟ್ ಡಾಕ್ಟರ್ ಅಡ್ವೈಸು ಅಥವಾ ಅಡ್ವೈಸ್ ಇಲ್ಲದೇ ಯೂಸ್ ಮಾಡೋಕ್ಕಂತೂ ಹೋಗಲೇಬಾರ್ದು. ಅದಾದಮೇಲೆ ನಿಮಗೆ ಅಪ್ಲೈ ಮಾಡಿದ್ಮೇಲೆ ಕಾಮನ್ ಆಗಿ ಸನ್ಲೈಟ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ಓಪನ್ ವುಂಡ್ಸ್, ಕಟ್ ವುಂಡ್ಸ್ಗಂತೂ ಎಲ್ಲ ನೀವು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓಪನ್ ವುಂಡ್ಸ್ ಅಂದರೆ ನಾರ್ಮಲ್ ಸ್ಕಿನ್ ಕಟ್ಟಾಗಿ ಬ್ಲಡ್ ಬರ್ತಿರುತ್ತೆ. ಆ ಜಾಗ ಕ್ಲೀನ್ ಮಾಡಿಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಡೈಕ್ಲೋಫೆನಾಕ್ ಜೆಲ್ ಅಪ್ಲೈ ಮಾಡಬಾರ್ದು. ಅದಾದಮೇಲೆ ಡೈಕ್ಲೋಫೆನಾಕ್ ಅಲರ್ಜಿ ಬಂದರೆ ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ಬೇಕು. ಇದು ಪ್ರಿಕಾಷನ್ಸು. ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಸಾಧಾರಣ ಸೈಡ್ ಎಫೆಕ್ಟ್ಸು ಅಂಥ ಮೇಜರ್ ಏನಿಲ್ಲ. ನೀವು ಅಪ್ಲೈ ಮಾಡಿದ್ಮೇಲೆ ಸನ್ಲೈಟ್ನ ಅವಾಯ್ಡ್ ಮಾಡಬೇಕು. ಸನ್ಲೈಟ್ ಅವಾಯ್ಡ್ ಮಾಡಿದ್ರೆ ಆಬ್ವಿಯಸ್ ಆಗಿ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಇಚ್ಚಿಂಗ್ನೆಸ್ ಆಗುತ್ತೆ. ಇದು ನಾರ್ಮಲ್ ಸೈಡ್ ಎಫೆಕ್ಟ್ಸ್. ಯಾವಾಗ ಡಾಕ್ಟರ್ ನೋಡಬೇಕು ಅಂದರೆ, ಪೈನು 1 ವೀಕ್ಗಿಂತ ಕಡಿಮೆ ಆಗಲಿಲ್ಲ